ಇದು ನಾರ್ಮಲ್ ಆಗಿರೋ ಜ್ವರ ಅಲ್ಲ. ಹಾಗಿದ್ರೆ ವೈರಲ್ ಜ್ವರನಾ ಡಾಕ್ಟರ್? ಮೊನ್ನೆ ಇವಳು ಗಾರೆ ಕೆಲ್ಸಕ್ಕೆ ಹೋಗಿದ್ಲು. ಆ ಡಸ್ಟಿಗೆ ಏನಾದ್ರೂ ಇನ್ಫೆಕ್ಷನ್ ಆಗಿ ಜ್ವರ ಬಂದಿರ್ಬೋದಾ? ನೀವ್ ಹೇಳೋ ಪ್ರಕಾರ ನೋಡಿದ್ರೆ ಗಾರೆ ಕೆಲಸ ಮಾಡೋರೆಲ್ಲ ದಿನ ಜ್ವರ ಬರ್ಸ್ಕೋಬೇಕಲ್ಲ ಹಾಗಾದ್ರೆ? ಹೌದು, ಲಾಜಿಕ್ ಆಗೇ ಇದೆ. ಇದು ಇನ್ಫೆಕ್ಷನ್ ಇಂದ ಬಂದಿರೋ ಜ್ವರ ಅಲ್ಲ, ಭಯದಿಂದ ಬಂದಿರೋದು. ಅಮ್ಮ 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 ಬಾಗಿಲು ತೆಗಿಯಮ್ಮ. ಅಮ್ಮ ಎದ್ದೇಳು. ಅಮ್ಮ ಎದ್ದೇಳಮ್ಮ. ಅಮ್ಮ 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 ಅಮ್ಮ. ಚಿಕ್ಕಪ್ಪ ಚಿಕ್ಕಮ್ಮ. ಭಾಮಿನಿ, ಭಾಮಿನಿ ನೋಡಿ, ಯಾರೋ ಬಾಗಿಲು ಬಡಿತಾ ಇದ್ದಾರೆ. ಇಷ್ಟೊತ್ತಲ್ಲಿ ಯಾರು ಬರ್ತಾರೆ? ಸುಮ್ನೆ ಮಲ್ಕೊಳ್ರಿ. ಚಿಕ್ಕಪ್ಪ ಚಿಕ್ಕಪ್ಪ. ನಿದ್ದೆ ಕಣ್ಣಲ್ಲಿ ಭ್ರಮೆನಾಯ್ತು. ಸರಿ, ರಾಣ 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 ಎದ್ದೇಳು. ರಾಣ ಕಪಿಲ್ ಕಪಿಲ್ ಕಪಿಲ್. ದೇವಿ, ಅಯ್ಯೋ ಇದ್ದಾಳೆ. ಸಾರಿ ದೇವಿ, ಯಾಕೆ ಇಷ್ಟೊತ್ತಿಗೆ ಒಬ್ಬೊಬ್ರು ಓಡಾಡ್ತಿದ್ದೀರಾ? ಯಾಕೆ ಬೇವ್ತಿದ್ದೀರಾ? ಏನಾರು ನೋಡಿ ಹೆದರ್ಕೊಂಡ್ರಾ? ದೇವಿ ಅದು ಇವತ್ ನಾನು ಇಲ್ಲೇ ನಿಮ್ ರೂಮಲ್ಲೇ ಮಲ್ಕೊಳ್ಳ ಪ್ಲೀಸ್. ಇಲ್ಲಿ ಯಾಕೆ ಮಲಗ್ತೀನಿ ಅಂತಿದ್ದೀರಾ? ಅಲ್ಲ, ನಂಗೆ ನನ್ನ ರೂಮಲ್ಲಿ ಮಲ್ಕೊಳ್ಳೋದಕ್ಕೆ ಭಯ ಆಗುತ್ತೆ. ಇವತ್ ಒಂದ್ ರಾತ್ರಿ ಪ್ಲೀಸ್ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೋತೀನಿ. ದೇವಿ, ಅಲ್ಲ ನನಗೇನು ಅಬ್ಜೆಕ್ಷನ್ ಇಲ್ಲ, ಆದ್ರೆ ನೋಡಿ ಅಲ್ಲಿ ಎಲ್ಲಿ ಮಲಗ್ತೀರಾ ನೀವು? ನೆಲದ ಮೇಲೆ ಮಲಗ್ತೀರಾ? ನೀವೇನಾದ್ರು ನೆಲದ ಮೇಲೆ ಮಲಗಿದ್ ನೋಡಿದ್ರೆ ಜೀವ ನನ್ನನ್ನು ಬೈತಾರ ಅಷ್ಟೇ. ಅವರು ನೆಪ್ಸಿ ಹೊರಗೆ ಕಳ್ಸೋಣ ಅಂದ್ರೆ ಪಾಪ ಬೆಳಗ್ಗೆಯಿಂದ ಕೆಲಸ ಮಾಡ್ಬಂದು ಸುಸ್ತಾಗಿ ಮಲಗಿದ್ದಾರೆ, ಡಿಸ್ಟರ್ಬ್ ಮಾಡ್ದಂಗಾಗುತ್ತೆ. ಹಂಗಾದ್ರೆ ಒಂದು ಕೆಲಸ ಮಾಡೋಣ, ನೀವು ನನ್ನ ಜೊತೆ ನನ್ನ ರೂಮಲ್ಲಿ ಮಲ್ಕೊಳ್ಳಿ ಪ್ಲೀಸ್. ಪ್ಲೀಸ್ ಅತ್ತಿಗೆ. ಅಲ್ಲ ದೇವಿ, ಅದು ಅತ್ತಿಗೆ ಇದೊಂದು ಹೆಲ್ಪ್ ಮಾಡಿ ಪ್ಲೀಸ್. ಕೃಷ್ಣ ಒಬ್ಳೆ. ಬನ್ನಿ ಅತ್ತಿಗೆ. ಅಲ್ಲ ಅತ್ತಿಗೆ ಒಂದು ನಿಮಿಷ. ಅದಕ್ಕೆ ಬನ್ನಿ. ಯಾಕೆ? ಬನ್ನಿ ಅತ್ತಿಗೆ. ದೇವಿ, ಏನಿದೆಲ್ಲ? ರೂಮ್ ಎಲ್ಲ ಚೆಲ್ಲಾಪಿಲ್ಲಿ ಆಗ್ಬಿಟ್ಟಿದೆ. ಯಾರು ಹೀಗೆಲ್ಲ ಮಾಡಿದ್ದು? ಅದೆಲ್ಲ ನಾನೇ ಮಾಡಿದ್ದು. ಅಯ್ಯೋ ಯಾಕೆ, ಏನಾಯ್ತು? ಅದಕ್ಕೆ ಅದೆಲ್ಲ ನಿರ್ಧಾರಕ್ಕೆ ಹೇಳ್ತೀನಿ, ಇವಾಗ ಏನು ಕೇಳಬೇಡಿ. ಈ ಕಿಟಕಿ ಎಲ್ಲ ಹೆಂಗ್ ಓಪನ್ ಆಗಿದೆ? ನಾನು ಕ್ಲೋಸ್ ಮಾಡಿದ್ನಲ್ಲ. ದೇವಿ, ಏನಾಗ್ತಿದೆ ನಿಮ್ಗೆ? ಯಾಕೆ ರೂಮಲ್ಲಿ ಯಾರೋ ಇದಾರೆ ಅನ್ನೋ ತರ ಹುಡುಕ್ತಾ ಇದ್ದೀರಲ್ಲ? ಏನಿಲ್ಲ, ನೀವು ಇಲ್ಲೇ ಇರಿ ಅತ್ತಿಗೆ ಪ್ಲೀಸ್. ಇಲ್ಲೇ ಇರಿ, ಎಲ್ಲೋ ಹೋಗ್ಬೇಡಿ. ಸೈಡ್ ಬನ್ನಿ.
ನಾನು ಲೈಟ್ ಆಫ್ ಮಾಡ್ಲಾ? ಬೇಡ ಅದ್ಗೆ, ಲೈಟ್ ಇರಲಿ. ಅಲ್ಲ ನನ್ನ ಪಕ್ಕನೇ ಇದೀನಲ್ಲ ದೇವಿ, ಮತ್ತೆ ಯಾಕೆ ಭಯ? ಹೌದಲ್ವಾ? ನೀವು ನನ್ನ ಬಿಟ್ಟು ಮಧ್ಯದಲ್ಲಿ ಎದ್ದೋಗ್ಬಿಟ್ರೆ? ಅಯ್ಯೋ ಇಲ್ಲ, ನೀವು ಆರಾಮಾಗಿ ದೇವ್ರನ್ನ ನೆನೆಸ್ಕೊಂಡು ನೆಮ್ಮದಿಲಿ ಮಲ್ಕೊಳ್ಳಿ, ನಿದ್ದೆ ಬರುತ್ತೆ. ಓಕೆ. ಕೃಷ್ಣನ್ ಮೇಲೆ ಗೊಂಬೆ ಪ್ರಯೋಗ ಮಾಡಿದ್ದು ನೀನೇ ಅಂತ ಗೊತ್ತು ಕಣೆ ನನಗೆ. ನನ್ನ ಮಗಳನ್ನೇ ಹೆದರ್ಸ್ತೀಯ ನೀನು? ಅದಕ್ಕೆ ಅದೇ ಗೊಂಬೆನ ಇಟ್ಕೊಂಡು ನಿನಗೆ ಚಳಿ ಜ್ವರ ಬರೆಸ್ತಾ ಇರೋದು. ಎಷ್ಟು ಧೈರ್ಯ ಇದ್ರೆ ನನ್ನ ಮಗಳನ್ನ ಕಾರಲ್ಲಿ ಕೂಡಾಕಿ ಪ್ರಜ್ಞೆ ತಪ್ಪೋ ಥರ ಮಾಡ್ತೀಯ ನೀನು? ಇದಕ್ಕೆಲ್ಲ ಸರಿಯಾಗಿ ಅನುಭವಿಸೋ ಥರ ಮಾಡ್ತೀನಿ ನಿನಗೆ. ಒಂದು ಕಡೆ ದೇವಸ್ಥಾನಕ್ಕೆ ದೇಣಿಗೆ ಕೊಡ್ತೀಯ, ಹುಚ್ಚಿ ತರ ಆಕಾಶ ನೋಡ್ಕೊಂಡು ಡಾನ್ಸ್ ಮಾಡ್ತೀಯ, ನಮ್ಮ ತಾಯಿನೇ ಹೆದರ್ಸ್ತೀಯ, ಗೆಜ್ಜೆ ಕಟ್ಕೊಂಡು ಮನೆಯೆಲ್ಲ ಓಡಾಡಿ ಎಲ್ಲರಿಗೂ ಭಯ ಇಡ್ತೀಯ. ಬಹಳಷ್ಟು ರಹಸ್ಯಗಳಿದೆ ನಿನ್ನ ಹಿಂದೆ, ಎಲ್ಲವನ್ನೂ ಒಂದೊಂದಾಗೆ ಆಚೆ ಬರ್ಸ್ತೀನಿ, ನೋಡ್ತಾ ಇರೋ. ಅದಕ್ಕೂ ಮುಂಚೆ ನನ್ನ ಮಗಳಿಗೆ ಕೊಟ್ಟ ಟಾರ್ಚರ್ಗೆ ನಾಳೆ ಮಾಡ್ತೀನಿ ನಿನಗೆ ಮಾರಿ ಹಬ್ಬ. ಅರೆರೆರೆ, ಈ ವರ್ಷ ಮಳೆ ಏನು ಹೀಗೆ ಅಬ್ಬರಿಸ್ತಾ ಇದೆ? ಪಂಜಾಬ್, ಉತ್ತರಾಖಂಡ, ಉತ್ತರ ಪ್ರದೇಶ ಎಲ್ಲ ಮುಳುಗು ಹೋಗ್ಬಿಟ್ಟಿದೆ. ಚಿಕ್ಕಪ್ಪ, ಪಾಪ ಜನ ಬೆಳೆನೆಲ್ಲ ಕಳ್ಕೊಂಡು ತುಂಬಾ ಒದ್ದಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಈ ವರ್ಷ ನಾನ್ ಸ್ಟಾಪ್ ಆಗಿ ಮಳೆ ಸುರಿತಾನೆ ಇದೆಯಲ್ಲ ಚಿಕ್ಕಪ್ಪ. ಈ ಬಿಸಿಲು ಬಂದು ಸಾಕಪ್ಪ, ಹಬ್ಬ ಮಾಡ್ತೀವಿ ಅನ್ನೋ ತರ ಆಗಿದೆ. ನಿಜ. ಮಾವ ಕಾಫಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೀನ್ಯಾಕೆ ಈ ಕೆಲಸ ಎಲ್ಲ ಮಾಡ್ತಿದ್ಯಾ? ರೂಪಿಣಿ ಇಲ್ವಾ? ನೀವು ನಿಮ್ಮ ಮಗಂಗೆ ತಿನ್ಸೋದಕ್ಕೂ ಆಯಾ ತಿನ್ಸೋದಕ್ಕೂ ಏನ್ ವ್ಯತ್ಯಾಸ? ನಾನ್ ತಿನ್ಸೋವಾಗ ಅದರಲ್ಲಿ ಅಕ್ಕರೆ ಪ್ರೀತಿ ಬೆರ್ತಿರತ್ತೆ. ಚಿಕ್ಕಮ್ಮ, ಇವಾಗ ಇವಳು ಅದನ್ನೇ ಮಾಡ್ತಾ ಇರೋದು. ಭಾಮಿನಿ, ದಿನ ಎಷ್ಟು ಹೊತ್ತು ವಾಕಿಂಗ್ ಮಾಡ್ತೀಯ ನೀನು? ಅರ್ಧ ಗಂಟೆ. ನಿಮಗೆ ಕಾಫಿ ಕೊಡ್ಲಾತೆ? ನನಗೆ ಕಾಫಿ ಎಲ್ಲ ಬೇಡಮ್ಮ, ನಾನು ಡಯಟ್ ಅಲ್ಲಿ ಇದ್ದೀನಿ. ಜ್ಯೂಸ್ ಏ ಭಾಮಿನಿ, ದಿನ ಮನೆಯಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡು, ದೇಹದಲ್ಲಿರೋ ಕೊಬ್ಬು ತಾನಾಗಿ ಕರಗತ್ತೆ. ನಾನು ಸ್ಲಿಮ್ ಆಗಿ ಫಿಟ್ ಆಗಿ ಹೆಂಗಾಗಿದ್ದೀನಿ ಅಂತ ನಿಮ್ಗೆ ಹೊಟ್ಟೆ ಉರಿ. ಲಚ್ಚು, ನನಗೇನೋ ಇದರಲ್ಲಿ ಸಕ್ಕರೆ ಕಮ್ಮಿ ಇದೆ ಅಂತ ಅನಿಸ್ತಾ ಇದೆ. ಹೌದಾ? ಕೊಡಿಲಿ. ಕರೆಕ್ಟ್ ಆಗಿದೆ ಅಲ್ಲ? ಹೌದಾ? ಹೌದು, ಸರಿಯಾಗಿ ಇದೆ. ಇಸ್ ಇಟ್? ಮತ್ತೆ ನನಗೇನಕ್ಕೆ ಆ ಥರ ಅನಿಸ್ತಾ ಇದೆ? ಒಂದು ನಿಮಿಷ ಕೊಡಲಿ. ಆಹಾ, ಅದ್ಭುತ, ಅತ್ಯದ್ಭುತ.
ಈ ಕರೆಕ್ಟ್ ಆಗಿದೆ. ಯಾಕೆ ನಗ್ತಾ ಇದ್ದೀರಾ ಮಾವ? ನಮ್ ಕಾಲದ ಟ್ರಿಕ್ಗಳನ್ನೆಲ್ಲ ಈಗ ಇವ್ರು ಬಳಸ್ತಾ ಇದ್ದಾನಲ್ಲ, ಇದನ್ನ ನೋಡಿ ನಮ್ಗೆ ನಮ್ಮ ಯೌವನ ನೆನಪಾಯ್ತು. ಏನ್ ಭಾಮಿನಿ? ಹೇ ಸುಮ್ಮನೆ ಇರ್ರಿ. ಸಂಜೀವ, ದೇವಿಗೆ ಸಿಕ್ಕಾಪಟ್ಟೆ ಜ್ವರ ಕಣೋ, ಎದ್ದಳಕ್ಕಾಗ್ದೆ ಹಾಗೆ ಮಲಗಿದಾಳೆ. ಬನ್ನಿ, ಏನಾಯ್ತು? ಇದು ನಾರ್ಮಲ್ ಆಗಿರೋ ಜ್ವರ ಅಲ್ಲ. ಹಾಗಿದ್ರೆ ವೈರಲ್ ಜ್ವರನ ಡಾಕ್ಟರ್? ಮೊನ್ನೆ ಇವಳು ಗಾರೆ ಕೆಲ್ಸಕ್ಕೆ ಹೋಗಿದ್ಲು. ಆ ಡಸ್ಟಿಗೆ ಏನಾದ್ರೂ ಇನ್ಫೆಕ್ಷನ್ ಆಗಿ ಜ್ವರ ಬಂದಿರ್ಬೋದಾ? ನೀವೇ ಹೇಳೋ ಪ್ರಕಾರ ನೋಡಿದ್ರೆ ಗಾರೆ ಕೆಲಸ ಮಾಡೋರೆಲ್ಲ ದಿನ ಜ್ವರ ಬರ್ಸ್ಕೋಬೇಕಲ್ಲ ಹಾಗಾದ್ರೆ? ಹೌದು, ಲಾಜಿಕ್ ಆಗೇ ಇದೆ. ಇದು ಇನ್ಫೆಕ್ಷನ್ ಇಂದ ಬಂದಿರೋ ಜ್ವರ ಅಲ್ಲ, ಭಯದಿಂದ ಬಂದಿರೋದು. ಇವರು ಏನೋ ನೋಡಿ ತುಂಬಾ ಎದ್ರಿದ್ದಾರೆ. ನೋಡಿ ಈಗಲೂ ಬೆಚ್ಚ ಬೀಳ್ತಿದ್ದಾರೆ. ನಥಿಂಗ್ ಟು ವರಿ, ಇಂಜೆಕ್ಷನ್ ಮಾಡಿದ್ದೀನಿ, ಸ್ವಲ್ಪ ಮೆಡಿಸಿನ್ ಬರ್ಕೊಡ್ತೀನಿ, ಜ್ವರ ಕಮ್ಮಿ ಆಗುತ್ತೆ. ಜ್ವರ ಹೀಗೆ ಕಂಟಿನ್ಯೂ ಆದ್ರೆ ಹೇಳಿ, ಅಡ್ಮಿಟ್ ಮಾಡೋಣ, ಒಂದು ಕೌನ್ಸಿಲಿಂಗು ಕೊಡ್ಸೋಣ. ಸರಿ ಡಾಕ್ಟರ್. ಟೇಕ್ ಕೇರ್ ದೇವಿ. ದೇವಿ, ಏನ್ ಹೆದರಿಕೆ ನಿಂಗೆ? ಯಾವ್ದ್ರ ಬಗ್ಗೆ? ರೀ, ನಾನು ನಿಮ್ಗೆ ಆಗಾಗ ಹೇಳ್ತಿದ್ನಲ್ಲ, ಈ ಮನೇಲಿ ಆತ್ಮಗಳು ಸಂಚಾರ ಮಾಡ್ತವೆ ಅಂತ. ಬಹುಶಃ ದೇವಿ ಆ ಥರದ್ದೇನಾದ್ರೂ ನೋಡಿ ಹೆದರ್ಕೊಂಡಿರ್ಬೋದು. ಚಿಕ್ಕಮ್ಮ, ಹಾಗೆಲ್ಲ ಏನೂ ಇಲ್ಲ. ನೀವು ಸುಮ್ಮನೆ ಅವಳನ್ನ ಭಯ ಪಡಿಸ್ಬೇಡಿ. ಅಯ್ಯೋ, ನಾನು ಹೇಳ್ತಾ ಇರೋದು ಸುಳ್ಳಲ್ಲ ಸಂಜೀವ. ನಾನು ಮೊನ್ನೆ ಇವಳು ರೂಮ್ನ ಕ್ಲೀನ್ ಮಾಡಕ್ ಬಂದಿದ್ದಾಗ ನನ್ನ ಬೆನ್ ಹಿಂದೆ ಯಾರೋ ನಿಂತಂಗೆ ನನಗೆ ಅನ್ನಿಸ್ತಾ ಇತ್ತು. ಬಾಮಿನಿ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಇವಳು ಏನನ್ನ ನೋಡಿ ಹೆದರ್ಕೊಂಡಿದ್ದಾಳೆ. ಮೊನ್ನೆ ನೆಲದ ಮೇಲೆ ಬಿದ್ದಿದ್ಲಂತೆ, ಬಾಮಿನಿ ಹೇಳಿದ್ಲು. ಮೊನ್ನೆ ನೋಡಿದ್ರೆ ಈ ಟೇಬಲ್ ಕೆಳಗೆ ಕೂತ್ಕೊಂಡು ನಿದ್ದೆ ಮಾಡ್ತಾ ಇದ್ಲು. ವಾಶ್ರೂಮ್ ಹೋಗ್ಬೇಕು ಅಂದಾಗ್ಲು, ಅಮ್ಮ ನೀನ್ ಎಲ್ಲೂ ಹೋಗ್ಬೇಡ, ನಾನ್ ಬರೋ ತನಕ ಇಲ್ಲೇ ಇರು ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ಲು. ದೇವಿ, ನಿನ್ನೆ ರಾತ್ರಿ ನಮ್ಮ ರೂಮ್ ಬಾಗಿಲು ಬರ್ತಿದ್ದು ನೀನೇನಾ? ಸಂಜೀವ, ಈಗೇನ್ ಹೇಳ್ತೀಯಾ? ಇಲ್ಲಿ ಖಂಡಿತ ಆತ್ಮಗಳಿವೆ. ಚಿಕ್ಕಮ್ಮ, ಇದನ್ನೆಲ್ಲ ನಾನು ನಂಬಲ್ಲ. ಆದ್ರೆ ನೀವೆಲ್ಲ ಹೇಳ್ತಿರೋದು ನೋಡಿದ್ರೆ ನಂಗೆ ಕನ್ಫ್ಯೂಸ್ ಆಗ್ತಾ ಇದೆ. ಹಾಗೆಲ್ಲ ಚಾನ್ಸೇ ತಗೊಳಕ್ ಆಗಲ್ಲ ಜೀವ. ಅದ್ರಲ್ಲೂ ಆತ್ಮಗಳ ವಿಷಯದಲ್ಲಂತೂ ರಿಸ್ಕೇ ತಗೊಳ. ಆತ್ಮಗಳೇನಾದ್ರೂ ಒಬ್ರ ಮೇಲೆ ಕಣ್ಣಿಟ್ಬಿಟ್ರೆ ಅವ್ರನ್ನ ಸಾಯಿಸೋ ತನಕ ಬಿಡಲ್ವಂತ. ಅಮ್ಮ.